RX ಗಾಡಿ ತಗೋಬೇಕಂತ ಇದ್ದೀರಾ? ಆ ಗಾಡಿ ತಗೊಳಕ್ಕೆ ಏನೇನೆಲ್ಲ ಡೀಟೇಲ್ ನೀವು ಚೆಕ್ ಮಾಡ್ಬೇಕಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಗಾಡಿ RC ನಂಬರ್ ಇಲ್ಲಿ ನೋಡ್ಕೊಬೇಕು. RC ಕಾರ್ಡ್ ಅಲ್ಲೋ ಇಲ್ಲ RC ಬುಕ್ ಅಲ್ಲೋ ಇರ್ತೈತೆ. ಇಂಜಿನ್ ನಂಬರ್, ಇಂಜಿನ್ ಕೇಸ್ ನಂಬರ್ ಅಂತ ಬರುತ್ತೆ, ಇಲ್ಲಿ ಬರುತ್ತೆ. ಮೇನ್ ಪಾಯಿಂಟ್ ಹೇಳ್ತೀನಿ, ಕೆಲವರು ಪಂಚ್ ಮಾಡಿಸಿರ್ತಾರೆ, ಅದನ್ನ ನೋಡಿ ತಗೊಬೇಕು. ಅದಕ್ಕಿಂತ ಎಲ್ಲ ಒಂದು BS ಕಾರ್ಡ್ ತೊಗೊಂಡ್ಬಿಡ್ಬೇಕು. ಅದ್ರಲ್ಲಿ ಚೆಕ್ ಮಾಡಿಸಿದ್ರೆ ಬಂದ್ಬಿಡುತ್ತೆ. ಬೆಂಗಳೂರಲ್ಲಿ ಗಾಡಿ ನಂಬರ್ ಕೊಟ್ಟರೆ ನಿಮ್ಗೆ ಒಂದು 25 ರೂಪಾಯಿ ಕೊಟ್ಟರೆ ಕೊಟ್ಬಿಡ್ತಾರೆ. RC ಕಾರ್ಡ್ ಇವೆರಡು ನೋಡ್ಕೊಳ್ಳಿ, ಅವು ಎರಡನ್ನ ಫೈಂಡ್ ಔಟ್ ಮಾಡ್ಕೊಬೇಕು. ಈಗ ಅದಾದ್ಮೇಲೆ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಬೇಕು. ಆಕ್ಸಿಡೆಂಟ್ ಆಗಿದೆಯಾ, ಯಾರಿಗಾರ ಟಚ್ ಆಗಿದೆಯಾ ಗಾಡಿ, ಅದ್ರ ಮೇಲೆ ಏನಾರ ಕೇಸ್ ಇದೆಯಾ, ಅದನ್ನ ಒಂದ್ಸತಿ RTOದಲ್ಲಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮೇನ್ ಇರೋದೇ ಬೋರು ಇಲ್ಲಿದೆ ನೋಡಿ. ಈ ಬೋರ್ ಬಂದ್ಬಿಟ್ಟು ಈಗ ಎಲ್ಲ ಸ್ಲೀವ್ ಹೊಡಿತಾ ಇದಾರೆ. ಸ್ಲೀವ್ ಅಂತಂದ್ರೆ ಅದು ಡೂಪ್ಲಿಕೇಟ್ ಬರ್ತೈತೆ. ಅದನ್ನ ಕಂಡುಹಿಡಿಯೋದು ತುಂಬಾ ಇದು ಅಂತಂದ್ರೆ ಅದೆಲ್ಲ ಆ ಕಡೆ ಡೆಲ್ಲಿಯಿಂದ ಬರ್ತಾ ಇದೆ. ಸ್ಲೀವೇ ಹೊಡಿತಾರೆ, ಕಳಿಸ್ತಾರೆ. ಅದಾರ ಮೆಕ್ಯಾನಿಕ್ ನೋಡಿ ಇಲ್ಲ ಲೇತಕ್ಕೆ ಹೋಗ್ಬಿಟ್ಟು ಅಲ್ಲೇ ತಗೊಂಡು. ಈಗ ನನಗೆ ಆಗಿದೆ. ಬೋರಲ್ಲಿ ಮೋಸ ಹೋಗ್ಬೇಡಿ. ಇಂಜಿನ್ ಪಾರ್ಟ್ಸ್ ಅವೆಲ್ಲ ಆಲ್ಮೋಸ್ಟ್ ಆಗಿರ್ತವೆ. ಮಿಕ್ಕಿದ್ ನೀವು ಆಮೇಲೆ ನೀವೇನ್ ಬೇಕಾದ್ರೂ ರೆಡಿ ಮಾಡಿಸ್ಕೊಂಬೋದು. ಓಡಿಲ್ದಿರೋ ಗಾಡಿ ಸಿಗೋದು ರೇರು.